ಜನವರಿ 6 ಜನವರಿ 6 ಜನವರಿ 6 ಏನು ನಾಳೆ ಜನವರಿ 6ನೇ ತಾರೀಕು ಏನು ಈ ಕಾರ್ಯಕ್ರಮ ನಾಟಿ ಕೋಳಿ ಕಾರ್ಯಕ್ರಮ ಏನು ಇಟ್ಕೊಂಡಿದ್ದೀವಿ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದು ದೇವರಾಜ ಅರಸು. ಅದರ ನಂತರ ಏನು ನಮ್ಮ ಸಿದ್ದರಾಮಯ್ಯನವರು ಜನವರಿ 6ಕ್ಕೆ ಅವನ್ನ ದಾಖಲೆ ಬ್ರೇಕ್ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ನಾವು ಇಡೀ ನಮ್ಮ ಅಭಿಮಾನಿಗಳು ಎಲ್ಲ ಸೇರಿ 6ನೇ ತಾರೀಕು ನಾಟಿ ಕೋಳಿ ಔತಣಕೂಟ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ, ಸಿದ್ದರಾಮಯ್ಯರಿಗೆ ನಾಟಿ ಕೋಳಿ ಅಂದರೆ ಪಂಚಪ್ರಾಣ. ಯಾವುದೇ ಕಾರ್ಯಕ್ರಮಕ್ಕೆ ಹೋದವ್ರು ನಾಟಿ ಕೋಳಿ ಬಿಟ್ಟು ಬೇರೆ ತಿನ್ನಲ್ಲ. ಹಂಗಾಗಿ ಅವ್ರಿಗೋಸ್ಕರ ಇವತ್ತು ನಾಟಿ ಕೋಳಿ ಕಾರ್ಯಕ್ರಮ ನೆಲಮಂಗಲದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಸೇರಿ ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇದ್ರ ನೇತೃತ್ವ ಬಂದು ಎಚ್ ಎಂ ರೇವಣ್ಣ ಸಾಹೇಬ್ರು ವಹಿಸ್ಕೊಂಡಿದ್ದಾರೆ. ಅವರು ಇವತ್ತು ನೈಟ್ ವಿಸಿಟಿಂಗ್ ಬರ್ತಾ ಇದ್ದಾರೆ, ಬೆಳಗಿನ ಕಾರ್ಯಕ್ರಮಕ್ಕೆ ಇರ್ತಾರೆ. ಆಮೇಲೆ ಬೈತಿ ಸುರೇಶ್ ಅಣ್ಣವ್ರು ಬರ್ತಾ ಇದ್ದಾರೆ. ಆಮೇಲೆ ಎಚ್ ಎಂ ರೇವಣ್ಣವ್ರು ಅವ್ರ ನೇತೃತ್ವದಿಂದ ಎಲ್ಲ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಎಷ್ಟು ಜನ ಸೇರ್ಬೋದು ಸರ್? ಸರ್, ನಾವೆಲ್ಲ ಒಂದು 5,500 6,000 ಜನ ನಿರೀಕ್ಷೆ ಮಾಡಿದ್ದೀವಿ ಈ ಕಾರ್ಯಕ್ರಮ. ಸರ್, ಸಿದ್ದರಾಮಯ್ಯವ್ರ ಮಗವ್ರು ಬರ್ತಾರೆ, ರೇವಣ್ಣವ್ರು ಇವರು ಎತ್ತಿದ ಸಿದ್ದರಾಮಯ್ಯವ್ರು ಬರ್ತಾ ಇದ್ದಾರೆ. ಆಮೇಲೆ ಜಾರಕಿಹೊಳಿ ಸಾಹೇಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಸಿದ್ಧತೆ ಎಲ್ಲ ನಾವೆಲ್ಲ ಒಂದು 1,500 ನಾಟಿ ಕೋಳಿ ತಂದಿದ್ದೀವಿ. ಜನಕ್ಕೆ ಸಿದ್ದರಾಮಯ್ಯರು ಎಷ್ಟು ಕ್ಲೀನ್ ಹ್ಯಾಂಡು, ನಾವು ಅದೇ ಥರ ಜನಕ್ಕೆ ಒಳ್ಳೆ ನಾಟಿ ಕೋಳಿ ಹಾಕಬೇಕು ಅಂತೇಳಿ ಬರೋ ಜನಕ್ಕೆ ಅಭಿಮಾನಿಗಳಿಗೆ ನಾಟಿ ಕೋಳಿ ಔತಣಕೂಟ ಅಂತ ಮಾಡಿದ್ದೀವಿ ಅಣ್ಣ. ಸರ್, ಸ್ಥಳೀಯ ಶಾಸಕರು ಬರ್ತಾರೆ ಸರ್. ಅವರು ಇದಕ್ಕೆ ಅವ್ರ ಹತ್ರನೂ ಹೋಗಿದ್ದು, ಅವರು ಮಾಡಿ ಭಾಳ ಖುಷಿ ಪಟ್ಟರು. ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಆಗ್ತದೆ, ನಾನು ನೋಡಿದ್ದೀನಿ ಮೀಡಿಯಾದಲ್ಲೆಲ್ಲ ಮಾಡಿ ಒಳ್ಳೇದಾಗಲಿ ಸಿದ್ದರಾಮಯ್ಯರಿಗೆ ಅಂತ ಅವರು ಶುಭ ಕೋರಿದ್ದಾರೆ ಸರ್. ನಾನು ಸಾಮಾನ್ಯವಾಗಿ ಜನಸಂದಣಿ ಆಗುತ್ತೆ, ಮ್ಯಾನೇಜ್ಮೆಂಟ್ ಯಾವ ಪ್ಲಾನ್ ಮಾಡಿದೆ? ಎಲ್ಲ ಜನಸಂದಣಿಗೆ ಏನು ಬ್ಯಾರಿಕೇಟಲ್ಲಿ ಹಾಕಿದ್ದೀವಿ, ಬರೋರು ಯಾರು ಜನ ತೊಂದರೆ ಆಗಬಾರ್ದು. ಜನ ಬಂದವರು ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ಬೇಕು. ಆ ಸಿದ್ಧತೆ ನಾವೆಲ್ಲ ಸೇರಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನೀಟಾಗಿ ಸಿದ್ಧತೆ ಮಾಡಿದ್ದೀವಿ. ಅಭಿಮಾನಿಗಳಿಗೆ ಏನು ಹೇಳಲಿಕ್ಕೆ ಬಿಡ್ತೀರಾ ಸರ್ ಬಂದಾಗ ನಾಳೆ? ಅವರು ಅಭಿಮಾನಿಗಳು ಬಂದವರು ಈ ಶಾಂತಿಯುತವಾಗಿ ನಾಟಿ ಕೋಳಿ ಊಟ ಸವಿಬೇಕು ಅಂತ ನಾವು ಬರೋ ಅಭಿಮಾನಿಗಳು ಹೇಳ್ತೀವಿ. ಸಿದ್ದರಾಮಯ್ಯ ಅವ್ರಿಗೂ ನಾಟಿ ಕೋಳಿ ಸರ್ ಕಳಿಸ್ತೀರಾ ಅಂತ? ಸಿದ್ದರಾಮಯ್ಯರ ಹತ್ರ ಭೇಟಿ ಮಾಡಿದ್ದೋ, ಸಿದ್ದರಾಮಯ್ಯ ನಾಟಿ ಕೋಳಿ ಅಂತಿದ್ದಂಗೆ ಖುಷಿ ಪಟ್ಟರು. ಆಮೇಲೆ ನಾವು ಕರೆದಿದ್ದೀವಿ ಕಾರ್ಯಕ್ರಮಕ್ಕೆ, ನೀವು ಬರಬೇಕು ಅಂತ ಹೇಳಿದ್ದೀವಿ. ಆಯಿತು ಅಂತ ಹೇಳಿದ್ದಾರೆ, ಅವರು ಬರೋಣ ಬಿಡಪ್ಪ ಅಂತ ಹೇಳಿದ್ದಾರೆ. ಬಂದರೆ ಅದಕ್ಕಿಂತ ಖುಷಿ ಪಡೋರು ನಮ್ಮ ಸಮಾಜದಲ್ಲಿ ಯಾರೂ ಇಲ್ಲ. ಇಡೀ ಸರ್, ನಮ್ಮ ಹೆಸರು ಕಲ್ಯಾಣ್ ಕುಮಾರ್ ಅಂತ, ನೆಲಮಂಗಲ ಸರ್. ಬಗ್ಗೆ ನಾಟಿ ಕೋಳಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಸಮಾಜದವರು, ನಮ್ಮ ಅಹಿಂದ ವರ್ಗದವರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಒಗ್ಗಟ್ಟು ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊತೀನಿ. ಸರ್, 1 ವರ್ಷ 2,000 kg ಕೋಳಿ ಬರ್ತಾ ಇದೆ. ಒಂದು 500ರಿಂದ 5,000ದಿಂದ 8,000ವರೆಗೂ ಜನ ಬರೋ ನಿರೀಕ್ಷೆ ಇದೆ. ಕಾರ್ಯಕ್ರಮ ಅಂತ ಯಶಸ್ವಿ ಆಗ್ತದೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಕ್ಕೋಸ್ಕರ ದೇವರಾಜ ಅರಸು ಅವರು ದಾಖಲೆಯನ್ನು ಮುಟ್ಟಿದ್ದಾರೆ ಅಂತ? ಒಬ್ಬ ಹಿಂದುಳಿದ ಸಮಾಜದಿಂದ ಬಂದಿರತಕ್ಕಂಥ ಅಹಿಂದ ನಾಯಕರಾದ ನಮ್ಮ ಸಿದ್ದರಾಮಯ್ಯನವರು ಇವತ್ತು ದೇವರಾಜ ಅರಸವರ ಇದನ್ನ ಅವ್ರನ್ನ ದಾಖಲೆಯನ್ನು ಮುರಿದಿದ್ದಾರೆ. ಅದೊಂದು ಇಡೀ ಅಹಿಂದ, ಬರೀ ನಮ್ಮ ಸಮಾಜ ಅಂತಲ್ಲ, ಅಹಿಂದ ಸಮಾಜಕ್ಕೆ ಇದೊಂದು ಸಂತೋಷ ಸುದ್ದಿ ಅಂತೇಳಿ ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಹುನ್ರಾಜು.